ಎಲ್ಲರಿಗೂ ನಮಸ್ಕಾರ. ಈಗ ಬಾಳ ಜನಕ್ಕ ಅರ್ಧಕ್ಕರ್ಧ ಜನಕ್ಕ ಗೊತ್ತಿಲ್ಲ ಅಂಗವಿಕಲರು ಅಂದ್ರ ಯಾರಂತ ಗೊತ್ತಿಲ್ಲ. ನಿಜವಾದ ಅಂಗವಿಕಲರು ಯಾರಂತ ಯಾರಿಗೂ ಗೊತ್ತಿಲ್ಲ. ಕೆಲವೊಬ್ರಿಗೆ ಗೊತ್ತೈತಿ, ಕೆಲವೊಬ್ರಿಗೆ ಗೊತ್ತಿಲ್ಲ. ಇವತ್ತು ನನ್ನ ವಿಡಿಯೋ ಒಳಗೆ ಹೇಳ್ತೀನಿ, ಬಹಳಷ್ಟು ನಿಮಗೆ ಉದಾಹರಣೆ ಕೊಟ್ಟ ಹೇಳ್ತೇನೆ. ಅಂಗವಿಕಲರು ಯಾರು, ನಿಜವಾದ ಅಂಗವಿಕಲರು ಯಾರು ಅಂತ ಹೇಳ್ತೇನೆ. ನೋಡ್ರಿ, ನಾ ಹೇಳೋ ಮಾಹಿತಿ ನಿಮಗೆ ಇಷ್ಟ ಆದ್ರ, ನನ್ನ ಮನದಾದ ಮಾತುಗಳು ನಿಮಗೆ ಇಷ್ಟ ಆದ್ರ ನನ್ನ ಚಾನಲ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ನಾ ಹೇಳೋದು ಏನಾದ್ರು ತಪ್ಪಿದ್ರ, ಏನಾದ್ರು ಮಿಸ್ಟೇಕ್ ಏನಾಯ್ತು ಅಂತ ಹೇಳ್ಕಟ ಕಮೆಂಟ್ ಒಳಗ ತಿಳಿಸ್ರಿ ಅಂತ ಕೇಳ್ಕೊಂತೇನೆ ನಾನು. ಈಗ ನಿಜವಾದ ಅಂಗವಿಕಲರು ಯಾರಂದ್ರ ಹೇಳ್ತೇನೆ ನೋಡ್ರಿ. ಈಗ ನಾ ಇವತ್ತು ಬೆಳಿಗ್ಗೆ ಬಸ್ನಾಗ ಬರಾಕತ್ನಿ. ಬಸ್ ಇವತ್ತ ಲಘು ಬಂತ, ಬೆಳಗಾವಿಂದ ಬರ್ತೇನಲ್ಲ ನಾ, ಬಸ್ ಲಘು ಬಂತ. ಹಿಂಗಾಗಿ ಹತ್ತಿದ್ನಿ. ಅಲ್ಲಿ ಶೀಟ್ ಹೆಂಗ ಖಾಲಿ ಇರ್ತಾವ ತುಂಬಿರ್ತಾವ ನನ್ಗೆ ಗೊತ್ತಿಲ್ಲ. ಹಿಂಗಾಗಿ ನಾ ಸೈಡ್ ನಿಂತಿದ್ನಿ. ಅಲ್ಲಿ ಬಹಳಷ್ಟು ಜನ ಅಂದ್ರೆ ಯಾರಂತ ಹೇಳಂಗಿಲ್ಲ, ನಗಾಕತ್ರ ನಾನು ನೋಡಿ, ಕಾಣಂಗಿಲ್ಲ ನೋಡವಂಗ ಅಂತೇಳಿ ನಗಾಕತ್ರ. ಆಗ ನನಗ ಶಿಟ್ ಬರ್ಲಿಲ್ಲ. ಅವ್ರು ಅಂಗವಿಕಲರು ಅದಾರ ಅಂತೇಳಿ ಗಪ್ಪಾದ್ನಿ. ಅಂದ್ರೆ ಅವ್ರಿಗೆಲ್ಲ ಯಾವ ದೇಹದ ಪಾರ್ಟ್ಸುನು ಏನು ಸಮಸ್ಯೆ ಇರಾಕಿಲ್ಲ, ಆದ್ರೂ ಅವ್ರ ಅಂಗವಿಕಲರು ಅನ್ಕೊಂತ ಗಪ್ಪಾದ್ನಿ. ನಾನು ಅವ್ರ ಮೇಲೆ ಶಿಟ್ ಮಾಡ್ಕೊಂಡಿದ್ರ ನಾನು ಅಂಗವಿಕಲ ಅಕ್ಕೇನ್ ನಾನು. ಈಗ ಗೊತ್ತಾಗ್ಲ ನಿಮಗ ಅಂಗವಿಕಲರು ಯಾರು ಅಂದ್ರ, ಕಣ್ಣು ಕಾಣಂಗಿಲ್ಲ ಅವ್ರಿಗೆ ಕುರುಡರು ಅಂತಾರ. ಅಂಗವಿಕಲರು ಅಲ್ಲವ್ರ. ಕಿವಿ ಕೇಳಂಗಿಲ್ಲ ಅವ್ರಿಗೆ ಕಿವುಡರು ಅಂತಾರ. ಮಾತಾಡಕ್ ಬರಂಗಿಲ್ಲ ಅವ್ರಿಗೆ ಮೂಕರು ಅಂತಾರ. ಹಿಂಗ ದೇಹದ ಅಂಗವೈಫಲ್ಯ ಇರ್ತೈತಿ. ಅವ್ರ ಅಂಗವಿಕಲರು ಅಲ್ಲ. ನಿಜವಾದ ಅಂಗವಿಕಲರು ಯಾರಂತ ನಾ ಹೇಳ್ತೇನಿ. ಈಗ ಸ್ವಲ್ಪ ಹೋದ ವರ್ಷದಾಗ ನಮ್ಮ ರಿಲೇಷನ್ ಒಂದ್ ಮದ್ವಿ ಇತ್ತ. ರಿಲೇಷನ್ ಅಂದ್ರ ಕದ್ದಿನ, ಅಂದ್ರ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ, ಅವ್ರದ ಮದ್ವಿ ಇತ್ತ. ಮದ್ವಿಗೆ ನಾನು ಹೋಗಿದ್ನಿ. ಅವ್ರೆಲ್ಲ ನಾವು ಕೂಡ ಎಲ್ಲಾರು ಕೂಡ ಊಟಕ್ಕೆ ಕುಂತೂರ್ಲೆ ನನ್ಗೆ ಆಕ್ಚುಲಿ ಈಗೀಗ ಕಣ್ಣು ಪ್ರಾಬ್ಲಮ್ ಆಗ್ಯಾವಲ್ಲ, ಡಿಗ್ರಿ ಆದ್ಮೇಲೆ ಕಣ್ಣಿನ ಸಮಸ್ಯೆ ಆಗೈತಿ. ಹಿಂಗಾಗಿ ಎಲ್ಲೂ ಕೆಲಸ ಸಿಗ್ತಿದ್ದಿಲ್ಲ ನನಗೆ. ಹುಡುಕಾಡಿ ಸಾಕಾದ. ಎಲ್ಲಾರ್ಗು ಕೇಳಿದ್ ನಾನು, ಕೆಲಸ ಇದ್ರೆ ಹುಡುಕ್ ಕೊಡ್ರಿ ಅಂತೇಳಿ. ಯಾರೂ ಹುಡುಕ್ ಕೊಡ್ಲಿಲ್ಲ. ಉಲ್ಟಾ ನನಗ ಹಂಗಸ್ತಿದ್ರು ಅವ್ರ. ನೋಡ್, ಕಣ್ಣು ಕಾಣಂಗಿಲ್ಲ, ಇವನ್ ಜೀವನಾನ ಮುಗೀತ, ಎಷ್ಟೇ ಇವನು ಭಿಕ್ಷೆ ಬೇಡ ಬದುಕೋದನ ಇವನ್ ಜೀವನ ಆಕೈತಿ ಅಂತೇಳಿ ಹಂಗಸ್ತಿದ್ರು ನನಗ. ಮತ್ ಊಟಕ್ ಕುಂತಾಗ ಅವ್ರು ಕೂಡ ಊಟಕ್ ಕುಂತ್ರ ಅವ್ರಿಗೆ ಇನ್ಸಲ್ಟ್ ಆಕೈತಿ ಅಂತೇಳಿ ಅವ್ರ ಆ ರೀತಿ ನನಗ ಹಂಗಸ್ತಿದ್ರು. ಯಾರು ನನಗ ಕಿಮ್ಮತ್ ಕೊಡ್ತಿದ್ದಿಲ್ಲ, ಗೌರವ ಕೊಡ್ತಿದ್ದಿಲ್ಲ. ನನಗಿರೋ ಜ್ಞಾನ ಕಲೆನ ಯಾರು ಗೌರವಿಸ್ತಿರ್ಲಿಲ್ಲ. ಇನ್ನ ಇಲ್ಲಿದ್ದ ಸಲಹೆ ಕೊಡವ್ರ. ಹಿಂಗ ಊರಿಗ್ ಬಾ, ಗುಡಿಯಾಗ ಬಾ, ಅಲ್ಲಿ ಕುಂಡ್ರ ಯಾರ ಹೆಲ್ಪ್ ಮಾಡ್ತಾರು, ಹಂಗ ಹಿಂಗ ಸಜೆಷನ್ ಕೊಡ್ತಿದ್ರು ಅವ್ರ. ನಾ ಕೆಲ್ಸಕ್ಕೆ ಎಷ್ಟು ಸರಿ ಕೇಳಿದ್ನಿ ಅವ್ರಿಗೆ, 2-3 ವರ್ಷ ಕೇಳಿದ್ನಿ, ಯಾರೂ ಹುಡುಕ್ ಕೊಡ್ಲಿಲ್ಲ. ಆಗ ನಾ ಏನು ಅನ್ಕೊಂಡಿ, ಇವ್ರ ಅಂಗವಿಕಲರು, ಇವ್ರಿಗೆ ಬುದ್ಧಿ ಇಲ್ಲ, ಇವ್ರ ಅಂಗವಿಕಲರು ಅನ್ಕೊಂಡ ಗಪ್ಪಾದ್ನಿ ನಾನು. ನನಗ ಕಾಣಂಗಿಲ್ಲ, ನನ್ಗ ಕುರುಡ ಅನ್ಬೋದ, ನನಗ ಹೊರಗಿಂದ ಕಾಣಂಗಿಲ್ಲ. ಕರೆ ಒಳಗಣ್ಣಿನಿಂದ, ಅಂತರಂಗ ಮನಸ್ಸಿನಿಂದ ಯಾರು ಮಾತಾಡೋದ್ರೊಳಗ ಅವ್ರ ಹೆಂಗಂತ ಗೊತ್ತಾಕೈತಿ. ನಾ ಕುರುಡ ಆಗ್ಬೋದ, ಕರೆ ನಾ ಅಂಗವಿಕಲ ಅಲ್ಲ. ನಿಜವಾದ ಅಂಗವಿಕಲರು ಯಾರು ಅಂತ ಹೇಳ್ತೇನೆ. ನನ್ನ ವಿಡಿಯೋ ಲಾಸ್ಟ್ ಹೇಳ್ತೇನೆ, ಲಾಸ್ಟ್ ತನಕ ನೋಡ್ರಿ. ಲಾಸ್ಟ್ ಅಂಗವಿಕಲರು ಯಾರಂತ ಹೇಳ್ತೇನೆ. ಮಾಹಿತಿ ಇಷ್ಟ ಆದ್ರೆ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮೋ ಭಗವತೆ ರುದ್ರಾಯ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನಿಧಿ. ಶ್ರೀರಾಮ ಜಯ ರಾಮ ಶಿವರಾಮ. ಇವತ್ತು ಸೋಮವಾರ. ಶ್ರೀರಾಮ ಜಯ ರಾಮ ಶಿವರಾಮ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿಚ್ಚ ಧೀಮಹಿ ತನ್ನೋ ದುರ್ಗ ಪ್ರಚೋದಯಾತ್. ಓಂ ದುಂ ದುರ್ಗಾಯ ನಮಃ. ಓಂ ವಾಸುದೇವಾಯ ನಾಗಲೋಲಾಯ ವಿದ್ಮಹೆ ವಿಶ್ವರೂಪಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್. ಓಂ ಕೃಷ್ಣಾಯ ನಮಃ. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನಿಧಿ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ, ನಾಥಾಯ ರಘುನಾಥಾಯ ಸೀತಾಯ ಪತಾಯ ನಮಃ. ಓಂ ಸರ್ವದೇವತಾಯ ನಮಃ. ಈಗ ಹೇಳ್ತೀನಿ, ನಾ ಇಷ್ಟೊತ್ತಕ ಹೇಳಿದ್ನಿ ಅಂಗವಿಕಲರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಕಟ. ಈಗ ಜನ ಏನ್ ಅನ್ಕೋತಾರ, ಹಾದ್ಯಾಗ ಹೊಂದಿರ್ತಾರ ಜನ. ಆಗ ಯಾರಾದ್ರೂ ಸ್ವಲ್ಪ ಕಾಣ್ಲಾರ್ದವ್ರು ಕಡ್ಡಿ ಹಿಡ್ಕೊಂಡು ಹೊಂಟಿದ್ರಾತು, ಕಿವಿ ಕೇಳಲಾರ್ದವ್ರು ಹೊಂಟಿದ್ರಾತು, ಮತ್ ಮಾತಾಡಕ್ ಬರಂಗಿಲ್ಲ ಅವ್ರು ಹೊಂಟಿದ್ರಾತು, ಮತ್ ಖಾಲಿ ನಡ್ಯಾಕ್ ಬರಂಗಿಲ್ಲ, ಸ್ವಲ್ಪ ಅವ್ರ ಅಂಗವೈಫಲ್ಯ ಇರ್ತೈತಿ, ಸ್ವಲ್ಪ ಏನಾದ್ರು ಸ್ಟಿಕ್ ಅದು ತಗೊಂಡ ನಡಿತಿರ್ತಾರ, ಅಥವಾ ತ್ರಿಚಕ್ರ ವಾಹನ ಸೈಕಲ್ ಸಹಾಯದಿಂದ ಹೊಕ್ಕಿರ್ತಾರ. ಅವ್ರನ್ನ ಕಂಡ್ರ ಅವ್ರಿಗೆ
ಇನ್ಸಲ್ಟ್ ಆದಂಗ ಹಾಟ್ ಕಾಟ ಅವ್ರ ಸೈಡ್ ಆಶ್ ಹೋಗ್ತಾರ. ಹಂಗ ನೋಡ್ರ ಅವ್ರು ಅನ್ಕೊಂತಾರ ಅವ್ರ ಅಂಗವಿಕಲರು ಅಂತಾರ. ನಾ ಹೇಳ್ತೇನಿ ಇವ್ರ ಏನ ಕಾಲಿನ ಸಮಸ್ಯೆ ಆಯ್ತು, ಕೈ ಸಮಸ್ಯೆ, ಕಣ್ಣ ಬಾಯ ಕಿವಿ ಸಮಸ್ಯೆ ಇದ್ದವ್ರ ಜನರು ಆತಾರಲ್ಲ, ನಾನು ಕಾಣಂಗಿಲ್ಲ, ನಾನು ಹಿಡಿದು ಹೇಳ್ತೀನಿ. ನಮ್ಮಂತವ್ರ ಇವ್ರ ಅಂಗವೈಫಲ್ಯ ಇರೋವ್ರ ಅಕ್ಕಾರ, ಕರೆ ಇವ್ರ ಅಂಗವಿಕಲರು ಅಲ್ಲ. ನಿಜವಾದ ಅಂಗವಿಕಲರು ಅಂದ್ರ ಈಗ ಹ್ಯಾಂಡಿಕ್ಯಾಪ್ಸ್ ನೋಡ್ಕಾಟ್ ಏನು ಹೆಲ್ಪ್ ಮಾಡಂಗಿಲ್ಲ ಅವ್ರ ಅಂದ್ರಲ್ಲ. ದೇವ್ರೆಲ್ಲ ಚಲೋ ಕೊಟ್ಟಿರ್ತಾನ ಅವ್ರಿಗೆ, ಕಣ್ಣ ಬಾಯ ಮೂಗ ಕಿವಿ ಕೈಯ ಕಾಲ ಎಲ್ಲ ಚಲೋ ಕೊಟ್ಟಿರ್ತಾನ. ಆದ್ರೂ ಅವ್ರೆಲ್ಲ ಇಟ್ಕೊಂಡು ಏನು ಸಮಾಜಕ್ಕೆ ಏನೂ ಸಹಾಯ ಮಾಡಂಗಿಲ್ಲ, ಬೇರೆ ಜನಕ್ಕೆ ಏನೂ ಸಹಾಯ ಮಾಡಂಗಿಲ್ಲ. ಅವ್ರು ತಮ್ಮ ಸ್ವಾರ್ಥ ಅಷ್ಟ ವಿಚಾರ ಮಾಡ್ತಾರ. ಎಲ್ಲ ದೇಹದ ಅಂಗಾಂಗಗಳು ಚಲೋ ಇದ್ಕಾಟ ಅವ್ರ ಮನಸ್ಸು ಚಲೋ ಇರ್ಲಿಕ್ಕಂದ್ರ, ಅವ್ರಿಂತ್ರ ಬೇರೆದವ್ರಿಗೆ ಏನು ಹೆಲ್ಪ್ ಆಗ್ಲಿಕ್ಕಂದ್ರ ಅವ್ರು ಬರೀ ತಮ್ದಷ್ಟ ವಿಚಾರ ಮಾಡ್ತಿರ್ತಾರ. ಅವ್ರ ಇಂಥವ್ರ ನಿಜವಾದ ಅಂಗವಿಕಲರು. ಈಗ ಎಲ್ಲ ದೇವ್ರು ಚಲೋ ಕೊಟ್ಟಿರ್ತಾನ, ಆದ್ರೂ ಬಾಜು ಯಾರ ಅಂಗವೈಫಲ್ಯ ಇರೋವ್ರಿಗೆ ಅವ್ರ ನೋಡಿಕಾಟ್ ಹಂಗ ಹೋಗಿ ಅವ್ರಿಗೆ ಏನು ಹೆಲ್ಪ್ ಮಾಡ್ಲಾರ್ದ ಹೋಗ್ತಾರ ನೋಡ, ಅವ್ರ ನಿಜವಾದ ಅಂಗವಿಕಲರು. ಈಗ ಕೆಲವೊಬ್ಬ ಮಂತ್ರಿಗಳು ಇರ್ತಾರ, ಅವ್ರ ತಮ್ದಷ್ಟ ವಿಚಾರ ಮಾಡ್ಕೊಂತಾರ. ಅವ್ರ ಜನಕ್ಕದು ಏನು ಹ್ಯಾಂಡಿಕ್ಯಾಪ್ಸಿಗಂತ ಏನು ಇದು ಮಾಡಂಗಿಲ್ಲ. ಅವ್ರ ಈಗ ದೊಡ್ಡ ಶ್ರೀಮಂತರು ಇರ್ತಾರ, ಮಂತ್ರಿಗಳಾದ್ರೆ ತಪ್ಪಾಗ್ತೈತಿ, ಶ್ರೀಮಂತ ಇರ್ತಾರ, ಅವ್ರ ಕಡೆ ರೊಕ್ಕ ಇರ್ತೈತಿ, ಎಲ್ಲ ಇರ್ತೈತಿ, ಆದ್ರೂ ಅವ್ರ ಜನಕ್ಕ ಸಾಮಾನ್ಯ ಜನಕ್ಕ ಏನು ಹೆಲ್ಪ್ ಮಾಡಂಗಿಲ್ಲ. ಅವ್ರಿಗೆ ತಮ್ಮ ಅಷ್ಟ ತಮ್ಮ ಫ್ಯಾಮಿಲಿ ಅಷ್ಟ ಬೆಳೆಸ್ಕೋಬೇಕಂತೇಳಿ ವಿಚಾರ ಮಾಡ್ತಾರ. ಅವ್ರ ನಿಜವಾದ ಅಂಗವಿಕಲರು. ಮತ್ ನಿಜವಾದ ಬುದ್ಧಿವಂತರು ಅಂದ್ರ ತಾವಷ್ಟ ಬೆಳೆಯೋದಲ್ಲ, ತಮ್ಮ ಜೊತೆ ಇದ್ದವ್ರನ್ನು ಬೆಳೆಸಾಕ ಪ್ರಯತ್ನ ಪಡ್ತಾರ. ಅವ್ರ ನಿಜವಾದ ಆಸ್ತಿವಂತರು, ಅವರ ಶ್ರೀಮಂತರು ಅಕ್ಕಾರ. ಈಗ ಹೇಳಿದ್ನಿಲ್ಲ ನಮಗ ಎಲ್ಲ ಕಣ್ಣ ಮೂಗ ಕಿವಿ ಎಲ್ಲ ದೇಹದ. ನನಗೆ ಎಲ್ಲಿ ಈಗ ಗೌರ್ಮೆಂಟ್ ಕೆಲಸ ಸಿಗಲ್ಲ, ಅದಕ್ಕೆ ನಾ ಈಗ ಇಲ್ಲೊಂದು ಸಂಸ್ಥೆ ಒಳಗೆ ಕೆಲಸ ಮಾಡಕತ್ತೀನಿ. ಇಲ್ಲಿ ಬುದ್ಧಿಮಾಂದ್ಯ ಮತ್ತು ಕಿವುಡ ಮೂಕರ ಸ್ಟೂಡೆಂಟ್ ಅದಾರ. ನಾ ಇಲ್ಲಿ ಅವರಲ್ಲೇ ಒಬ್ಬನಾಗಿ ಕೆಲಸ ಮಾಡಕತ್ತೀನಿ. ಸೋಷಿಯಲ್ ವರ್ಕ್ ಆಕೈತಿ ಅಂತೇಳಿ ಮಾಡಕತ್ತೀನಿ, ಅಂದ್ರೆ ಸಮಾಜ ಸೇವೆ ಅದಂಗೆ ಆಕೈತಿ. ನನಗೆ ಜೀವನೋಪಾಯಕ್ಕೆ ಒಂದು ಇದನ್ನು ಸಿಗ್ತೈತಿ. ಮನ್ಯಾಗ ಖಾಲಿ ಕುಂತ್ರೆ ಏನೂ ಉಪಯೋಗ ಇಲ್ಲ, ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಆದ್ರೆ ಚಲೋ ಆಕೈತಿ. ಇಲ್ಲಿ ಹುಡುಗರಿಗೆ ಏನಾದರೂ ಸಹಾಯ ಮಾಡಿದ್ರೆ ಇವ್ರಿಗೂ ಹುಡುಗರು ಚಲೋ ಮಾಡಿದ್ರೆ ನನಗೂ ಚಲೋ ಆಕೈತಿ, ದೇವ್ರ ಚಲೋ ಮಾಡ್ತಾನೆ ಅಂತೇಳಿ ಕೆಲಸ ಮಾಡಕತ್ತೀನಿ. ಇಲ್ಲಿ ಅದಾರಲ್ಲ ಬುದ್ಧಿಮಾಂದ್ಯ ಕಿವುಡ ಮೂಕ ಹುಡುಗರ ಜೊತೆ ಇರ್ತಾನಲ್ಲ, ಎಲ್ಲರೂ ಅಂತಾರ ಹ್ಯಾಂಡಿಕ್ಯಾಪ್ಸ್ ಅಂತಾರ, ದಿವ್ಯಾಂಗರು ಅಂತಾರ. ಹಂಗೆ ನೋಡ್ರಿ ನಾ ಹೇಳ್ತೇನೆ, ನನ್ನ ಹಿಡಿದು ಇವರೆಲ್ಲ ಹುಡುಗರು ಅದಾರಲ್ಲ, ಇವ್ರು ಯಾರು ಅಂಗವಿಕಲರು ಅಲ್ಲ. ಅಂಗವಿಕಲರು ಯಾರಂದ್ರೆ ನಮ್ಮ ನೋಡಿ ಹಂಗಿಸ್ತಾರ ಕೆಲವೊಬ್ರು ಜನ, ಹಿಂಗೆ ಕೆಲಸ ಮಾಡ್ತಾನೆ ಇಂಥಲ್ಲಿ ಹುಡುಗರು ಇರ್ತಾರ ಅಂತೇಳಿ ನಕ್ಕೊಂತ ಹೋಗ್ತಾರ. ಅವ್ರ ಅಂಗವಿಕಲರು ಅಕ್ಕಾರ. ಇನ್ನು ಕೆಲವೊಬ್ರು ಇರ್ತಾರ, ಅವರು ಬಡವ್ರು ಇರ್ತಾರ, ರೊಕ್ಕ ಇರಂಗಿಲ್ಲ, ಆದ್ರೂ ಅವ್ರು ಬಂದು ಹೆಲ್ಪ್ ಮಾಡ್ತಾರ, ಸಂಸ್ಥೆಗೆ ಹೆಲ್ಪ್ ಮಾಡ್ತಾರ. ಸ್ವಲ್ಪ ಇಲ್ಲೂ ಹುಡುಗರಿಗೆ ಚಲೋ ಆಕೈತಿ, ಏನಾದರೂ ಅನುಕೂಲ ಆಕೈತಿ ಅಂತೇಳಿ ಆದಷ್ಟು ಇದು ಮಾಡ್ತಾರ. ಅವರ ಆಸ್ತಿವಂತರು, ಶ್ರೀಮಂತರು. ಅವ್ರು ದುಡ್ದಿದ್ದನ್ನ ಸ್ವಲ್ಪ ಆದರೂ ಕೊಟ್ಟ ಹೆಲ್ಪ್ ಅಂತ ಕೊಟ್ಟಕ್ಕಾರ ಸಂಸ್ಥಾಕ. ಅವ್ರು ನಿಜವಾದ ಶ್ರೀಮಂತರು. ಅಂಗವಿಕಲರು ಬೇರೆ, ನಿಜವಾದ ಶ್ರೀಮಂತರು ಬೇರೆ. ಈಗ ನಾವೆಲ್ಲ ಕಾಣಂಗಿಲ್ಲ, ದೈಹಿಕ ಅಂಗವೈಫಲ್ಯ ಇರ್ತೈತಲ್ಲ, ನಾವ್ಯಾರು ಅಂಗವಿಕಲರು ಅಲ್ಲ. ಏನು ಎಲ್ಲ ಇದ್ದೂ ಏನು ಉಪಯೋಗ ಮಾಡಂಗಿಲ್ಲ, ಅವರ ಅಂಗವಿಕಲರು ಆಗ್ತಾರ. ನೀವು ನೋಡ್ರಿ, ಹಿಂಗ ಕೆಲವೊಬ್ರು ಇರ್ತಾರ ತಾವು ಏನೋ ದೈಹಿಕ ಅಂಗವೈಫಲ್ಯ ಹೊಂದಿಕಾಟ ಅಂಗವಿಕಲರು, ನಮ್ಗೆ ಯಾರು ಸಮಾಜದಾಗ ಗೌರವ ಕೊಡಂಗಿಲ್ಲ, ಇನ್ಸಲ್ಟ್ ಮಾಡ್ತಾರ ಅಂತೇಳಿ ತಮ್ಮನ್ನ ತಾವ ಇದು ಮಾಡ್ಕೊಂತ ಲೋಕಕ್ಕೆ ಅಂಜುಕಾಟ ಮನ್ಯಾಗಿರ್ತಾರ. ಅವ್ರಿಗೆ ಶೇರ್ ಮಾಡ್ರಿ ವಿಡಿಯೋ. ನಿಜವಾದ ಅಂಗವಿಕಲರು ಯಾರಂತ ಅವ್ರಿಗೆ ತಿಳಿಸ್ರಿ. ಅವ್ರ ದೇಹದ ಏನೋ ಸಮಸ್ಯೆ ಇದ್ರು ಅವ್ರ ಧೈರ್ಯದಿಂದ ಇದು ಮಾಡ್ಬೇಕ. ಬೇರೆದವ್ರ ಹಂಸವ್ರಿಗೆ ಅವ್ರೇನು ತಲೆ ಕೆಡಿಸೋನಂಗೆ ಇಲ್ಲ. ತಮ್ಮ ಪಾಡಿಗೆ ತಾವು ಏನ್ರಿ ಹಿಂಗ ಮನ್ಯಾಗ ಕುಂತು ಏನೋ ಹಂಗಿಸ್ತಾರ ಮಂದಿ ಅಂಗವಿಕಲರು ಅಂತ ಹೇಳ್ತಾರೆ. ತಾವ ನಿಜವಾದ ಅಂಗವಿಕಲರು. ಅದ ನೀವು ದೇಹದ ಏನೋ ಸಮಸ್ಯೆ ಇದ್ರು ಹೊರಗೆ ಅಡ್ಡಾಡಕತ್ತ ಏನಾದರೂ ಸಾಧನೆ ಮಾಡ್ಕೊಂತ ಬೇರೆದವ್ರಿಗೆ ಸೇವೆ ಮಾಡ್ಕೊಂತ ಸಾಧನೆ ಮಾಡಿದ್ರ ಈಗ ಹಂಗಸವ್ರನ ನಿಮ್ಗೆ ಚಪ್ಪಾಳೆ ತಟ್ತಾರ. ಆದ್ರಿಂದ ಹೇಳ್ತೀನಿ ನೋಡ್ರಿ, ನೀವು ಈ ವಿಡಿಯೋ ನೋಡ್ರಿ. ಇದು ಇಷ್ಟ ಆಯ್ತಂದ್ರ ಬೇರೆ ನಿಮಗೆ ಯಾರು ಗೊತ್ತಿರ್ತಾರಲ್ಲ ಅಂಗವೈಫಲ್ಯ ಇರೋರು ಅವ್ರಿಗೆ ವಿಡಿಯೋ ಶೇರ್ ಮಾಡ್ರಿ. ಅವ್ರಿಗೆ ಸ್ವಲ್ಪ ಧೈರ್ಯ ಕೊಡ್ರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಈಗ ನನಗೆ ಭಾಳ ವರ್ಷ ಎಲ್ಲಿ ಕೆಲಸ ಸಿಗಂಗಿಲ್ಲ ಅಂದ್ಕೂಲೆ ನಾ ಇಲ್ಲೇ ಒಂದು ಫೌಂಡೇಶನ್ ಸಂಸ್ಥೆಯೊಳಗೆ ಹೋಗಿದ್ನಿ. ಕೆಲಸ ಸಿಗುತ್ತಿಲ್ಲ, ಏನಾದರೂ ಕೆಲಸ ಹುಡಿಕೊಡ್ರಿ ಅಂತ ಅಲ್ಲಿ ಹೋಗಿದ್ನಿ. ನಾ ಈಗ ಒಂದು 6 ತಿಂಗಳು ಪೈಲ ಹೋಗಿದ್ನಿ.
ಕದ್ರೆ ಅವ್ರ ಎಲ್ಲ ಇದು ಮಾಡ್ತಿದ್ರ ಕರೆ ನಾ ಅಂತಿದ್ನಿ ಅವ್ರಿಗೆ ಹಿಂಗೆ ಕೆಲಸ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಏನಾದ್ರು ಹೆಲ್ಪ್ ಮಾಡ್ರಿ ಅಂತ ಹೇಳ್ತಿದ್ನಿ. ನೀವು ನನಗೆ ಸ್ಟಾರ್ಟಿಂಗ್ ಪೇಮೆಂಟ್ ಕೊಡ್ಲಿಕ್ಕೆ ನಡಿತೈತಿ, ಕರೆ ಜೀವನೋಪಾಯಕ್ಕೆ ಒಂದು ಕೆಲಸ ಕೊಡ್ರಿ, ಕೆಲಸ ಮನ್ಯಾಗ ಇದ್ರೆ ಇಲ್ಲ ಟೆನ್ಷನ್ ಜಾಸ್ತಿ ಆಕೈತಿ, ನನಗೆ ಒಂದು ಕೆಲಸ ಕೊಡ್ರಿ ಅಂತಿದ್ನಿ. ನಾ ಪಗಾರ ಏನೇ ಕೇಳ್ತಿದ್ದಿಲ್ಲ ಅವ್ರಿಗೆ, ಎಷ್ಟಕ್ಕೆ ಅಷ್ಟು ಸೋಷಿಯಲ್ ವರ್ಕ್ ಅಂತ ಹೇಳಿ ಮಾಡ್ತೇನೆ ಅಂತಿದ್ನಿ. ಅದನ್ನ ಅವರ ಮಿಸ್ಯೂಸ್ ತಿಳ್ಕೊಂಡು ನಂಗೆ ಹಂಗಿಸ್ದಂಗೆ ಮಾಡ್ತಿದ್ರು. ಇವ ಚಲೋ ಇವಂಗೇನ ಪೇಮೆಂಟ್ ಕೊಡ್ಲಿಕ್ಕೂ ನಡೀತೈತಿ ಅಂತ ಹೇಳಿ ಉಪಯೋಗಿಸ್ಬೇಕಂತ ಹೇಳಿ ಇದು ಮಾಡ್ತಿದ್ರು ಅವ್ರ ನನ್ನ ಅಕೌಂಟಿಗೆ ಸ್ವಲ್ಪ ರೊಕ್ಕ ಬಿಡ್ತಿದ್ರ, ಹೊಳ್ಳಿ ಹಾಕಿಸ್ಕೊಂತಿದ್ರು ಅವ್ರ. ಕರೆ ಡಾಕ್ಯುಮೆಂಟ್ರಿ ಮಾಡ್ತಿದ್ರ, ಇವಂಗ ಪಗಾರ ಕೊಡ್ತೀವಿ ಇಷ್ಟ ಅಂತೇಳಿ ಡಾಕ್ಯುಮೆಂಟ್ರಿ ಮಾಡ್ತಿದ್ರು ಅವ್ರ. ಹಿಂಗ ನಾನು ಇರ್ಲಿ ಬೇಡ ಕೆಲಸ ಕೊಟ್ಟಾರ, ಇವ್ರು ದೇವರ ಸಮಾನ ಅನ್ಕೊಂತಿದ್ನಿ. ಹಿಂಗ ಜಾಸ್ತಿ ಆಯ್ತು, 3-4 ಸರಿ ಡಾಕ್ಯುಮೆಂಟ್ರಿ ಮಾಡಕತ್ರ ಅವ್ರ. ಆಗ ನಾ ಪೈಲಾ ಸ್ಟಾರ್ಟಿಂಗ್ ಸಿಟ್ಟು ಬಂತ, ಹಿಂಗ ಯಾಕೆ ಮಾಡ್ತಾರ ಕಾಣ್ಲಾರ್ದವ್ರಿಗೆ ಅಂತ ಹೇಳ್ಕಟ. ಆಮೇಲೆ ಅನ್ಕೊಂಡಿದ್ನಿ, ಇವ್ರ ಅಂಗವಿಕಲರು, ಇವ್ರಿಗೆ ಬುದ್ಧಿ ಇಲ್ಲ, ಇವ್ರ ನಿಜವಾದ ಅಂಗವಿಕಲರು ಅನ್ಕೊಂಡ್ಯಾನ. ಈಗೂ ನನ್ನ ಕಡೆ ಎಲ್ಲಾ ಪ್ರೂಫ್ ಐತೆ, ಅವ್ರು ನನಗ ಹಾಕಿದ್ದ, ನಾ ಒಳ್ಳೆ ಹಾಕಿಸ್ಕೊಂಡಿದ್ದವ್ರ ಎಲ್ಲ ನನ್ನ ಮೊಬೈಲ್ನಾಗ ಪ್ರೂಫ್ ಐತೆ, ಗೂಗಲ್ ಪೇ ಯೂಸ್ ಮಾಡ್ತೇನಲ್ಲ ಅದ್ರೊಳಗೆ ಪ್ರೂಫ್ ಐತೆ. ಕರೆ ನಾ ಯಾರಿಗೂ ಹೇಳಂಗಿಲ್ಲ ಇದನ್ನ. ಯಾರಿಗೆ ಹೇಳಿದ್ರ ಸಂಸ್ಥಾಕ್ಕೂ ಕೆಟ್ಟ ಹೆಸರು ಬರ್ತೈತೆ ಅವ್ರಿಗೆ, ಮತ್ ಬೇರೆದವ್ರ ಜೀವನಾನು ಹಾಳಾಗಂಗಕೈತಿ. ಹಿಂಗಾಗಿ ನಾ ಹೇಳಂಗಿಲ್ಲ ಅವ್ರಿಗೆ. ನಾವ್ ಒಂದ್ ವೇಳೆ ಹೇಳಿದ್ರ ನಾನು ಅಂಗವಿಕಲನ ಆಕೇನಿ, ಕರೆ ನಾ ಅಂಗವಿಕಲ ಆಗಾಕ ಇಷ್ಟ ಇಲ್ಲ. ನಾ ಕುರುಡ ಇರ್ಬೋದ, ಕರೆ ಅಂಗವಿಕಲ ಆಗಾಕ ಇಷ್ಟ ಇಲ್ಲ ನನಗ. ಈಗ ನಿಮಗ ಗೊತ್ತಾಗಿರ್ಬೋದು ಅಂಗವಿಕಲರು ಯಾರು ಅಂತ ಹೇಳ್ತೇನೆ ನಾನು, ಕೇಳ್ರಿ. ಮತ್ತಿನ್ನು ನಿನ್ನೆ ನಾನು ಸ್ವಲ್ಪ ಹಿಂಗ ಕಟಿಂಗ್ ಹೋಗಿದ್ನಿ, ಅಂದ್ರ ಶೌರ ಅಂಗಡಿಗೆ ಹೊಂಟಿದ್ನಿ. ನಾ ಬೆಳಿಗ್ಗೆ ಹೋಗೋದ್ನ ಸ್ವಲ್ಪ ಕಾಣಂಗಿಲ್ಲ, ಹೊಂಟಿದ್ನಿ. ಅಲ್ಲಿ ಕಂಬ 2ನೇ ಕಂಬದ ಕಡೆ ಅಂಗಡಿ ಬರ್ತೈತದ, ಕಟಿಂಗ್ ಅಂಗಡಿ. ನನ್ಗ ಕನ್ಫ್ಯೂಸ್ ಆತ. ಮೊದಲನೇ ಕಂಬದ ಹತ್ರ ಹೋದ್ನಿ, ಅದ ಕಂಬ ಕನ್ಫ್ಯೂಸ್ ಆತ. ಅಲ್ಲಿ ಒಬ್ರು ಅಜ್ಜಿ ಕಸ ದುಬ್ಬಾಕತ್ತಿದ್ರು. ಏನು ಅಂತ ಹೇಳಂದ್ರ, ಹಿಂಗ್ ಕಾಣಂಗಿಲ್ರಿ ಅಜ್ಜಿ, ಅದು ಗೊತ್ತಾಗ್ಲಿಲ್ಲ, ಸಾರಿ ಅನ್ನಿ. ಹೌದು ಕಾಣಂಗಿಲ್ಲ ಅಂತ ಹೇಳ್ಕಟ ಅವ್ರ ಅಂಗಡಿ ತಗ ಬಿಟ್ರ. ನನಗ ಖುಷಿ ಆತ. ಇವ್ರ ಚಲೋ ಅದಾರ, ಇವ್ರ ಎಲ್ಲಾ ರೀತಿ ಚಲೋ ಅದಾರ. ಇವ್ರ ಅಜ್ಜಿ ನನಗ ಹೆಲ್ಪ್ ಮಾಡಿದ್ರ. ಬಹಳಷ್ಟು ಜನ ಅಂಗವಿಕಲರು ಅದಾರ ಈ ಸಮಾಜ ಒಳಗ, ಕರೆ ಈ ಅಜ್ಜಿ ಆ ಲಿಸ್ಟ್ ಒಳಗ ಬರಂಗಿಲ್ಲ. ಇವ್ರ ಚಲೋ ಅದಾರ, ಇವ್ರ ಆಶೀರ್ವಾದ ನನ್ನ ಸಿಗ್ಲಿ ಅಂತೇಳಿ ಅವ್ರ ಆಶೀರ್ವಾದ ತಗೊಂಡಿ ನಾನು. ಯಾಕಂದ್ರ ಅವ್ರ ಅಂಗವಿಕಲರು ಅಲ್ಲ. ಅಂಗವಿಕಲರು ಯಾರಂದ್ರ ಹೇಳ್ತೇನೆ ನಿಮಗ, ನೀವು ನೋಡ್ರಿ. ನಿಮಗ ಯಾರ ಹಿಂಗ ನಿಮ್ಮಿಂದ್ರ ಯಾರಿಂದ್ರ ನಿಮಗ್ ಮೋಸ ಆದ್ರ ಅಂಗವಿಕಲರು ಅನ್ಕೊಂಡ ಗಪ್ ಹಾಕ್ರಿ.